ಸಿಟ್ಟು ಬರತ್ ನೋಡ್ ಮಾವ ನಂಗೆ. ಓದುದ್ರ ಮುಗಿಸ ಮುಂದೆ ವಿಚಾರ ಮಾಡೋಣತ್ತ. ನಿನ್ನ ವಯಸ್ಸ ನನ್ನ ವಯಸ್ಸ ಭಾಳ ಫರಕ್ ಆಗೈತೆ. ಏನ್ ಪರಕದಾವು? ನನಗೆ 17 ನಿನಗೆ 27. ಆದ್ರೂ ನಾ ಮದುವೆ ಹಾಕಿನಿ. ಏನು ಹೇಳ್ತೇಕ ಇದಕ್ಕೆ? ಈಕಿರ ಹಿಂಗೆ ಮಾತಾಡ್ತಾಳ. ಏನು ಮಾಡೋದು ನೋಡಪ್ಪ, ನಿನ್ನ ನಟ ಹಚ್ಕೊಂಡ್ ಬಿಟ್ಟಾಳಕ್ಕಿ. ನೀನ ಹೇಳಿಯಲ್ಲವ ಕೊಟ್ರ ಮಾವು ಕೊಡ್ತಿ ಅಂತ. ನಾ ಹೇಳಿನವ, ಮೊದಲ ನೀ ಓದೋದು ಮುಗಿಸ, ಆಮೇಲೆ ನಿಮ್ಮ ಮಾವು ಕೊಟ್ಟ ಮದುವೆ ಮಾಡ್ತಾನೆ. ತಡಿ ಮಾವ, ಇನ್ನ 1 ವರ್ಷ ನಾನು ನಿನ್ನ ಹೆಂಡತಿಯಾಗಿ ಬಂದೇ ಬರ್ತೀನಿ. ಅಲ್ಲ, ಈಗ ಇಷ್ಟು ಮದುವೆ ಹಾಕಿನಂತಿ, ನಾಳೆ ನಿಮ್ಮ ಗೆಳತಿಯಾರು ಯಾರ ನಿಂಗೆ ತಲೆ ತುಂಬಾಕತ್ರ ಬಿಡ್ತೀನಿ ಮತ್ತೆ ಅವಾಗ? ಹಾಂ, ನಾನು ಓದೋದು ಬಿಡು ಅಂದ್ರೆ ಬಿಡ್ತೀನಿ, ಕರೆ ನಿನ್ನ ಮಾತ್ರ ಬಿಡಂಗಿಲ್ಲ. ಹೇಳ ದೌಡ್ ತಯಾರಾಗ, ನಿಮ್ಮ ಮಾವ ಕ್ರಾಸ್ ಮಠ ಬಿಟ್ಟು ಬರ್ತಾನ. ನಾನೇನು ಕೇಳ್ತಿ? ನಿಮ್ಮ ಅವ್ವ ಹೇಳಲಿಲ್ಲ ನಿನ್ನ ನೋಡಕತ್ ನಾ ಬಂದ್ರೆ ನಿಮ್ಮ ಅವ್ವ ಏನೋ ದಗದ ಹಚ್ತಾಳ. ಬಾ, ಹೊಲ್ದಾಗ ದಗದ ಬಿಟ್ಟು ಬಂದಿರ್ತೀನಿ, ಕ್ರಾಸ್ ಆಗಿ ಬಿಟ್ಟು ಬರ್ತೀನಿ. ಬಾ ತಗೋ ಬ್ಯಾಗ. ಅದನ್ನಾಗಡ್ ಸಿಟ್ಟಿಲ್ಲ ಹೇಳ್ತಿ, ಬರ್ತೀನಿ ತಡಿ. ನೀ ಅದ್ ಬಾ, ನಾ ತಯಾರಾಗಿ ನೋಡು. ಹೋಗ್ಪ, ಹತ್ತೊತ್ತಿ ಬಿಟ್ಟು ಬಾಕಿನ. ಊಟಕ್ಕೆ ಹಚ್ಕೊಡ್ಲೇನ? ಒಲೆ ಉಂಡು ಬಂದಿನ ಅಕ್ಕನ ಮನ್ಯಾಗ. ಅಕ್ಕನ ಮನ್ಯಾಗ ಉಂಟು ಬಂದ್ಯಾ? ತಗೋ ನೀರಾರು ಕುಡಿ. ನಿಂದು ಊಟ ಮಾಡಿ ನಾನು. ಏನು ಮಾಡಿದ್ ನಿಮ್ಮ ಅಕ್ಕ ಊಟಕ್ಕೆ? ಚಪಾತಿ, ಉದ್ರಣಿ ಪಲ್ಯ, ಮೊಸರಾದ ಹಚ್ಕೊಟ್ಲು. ಹೌದಾ? ಪುಟ್ಟ ಇದ್ಲ ಮನ್ಯಾಗ? ಇದ್ಲ. ಹಾಂ ಅದಕ್ಕೆ ಎಷ್ಟು ಲೇಟ್ ಆಗೈತಿ? ಏನವಾ ಪ್ರೀತಿನೇ ಕೇಳಾಕತ್ತೀವ, ಬೈಯಾಕತ್ತೀವ, ಹಿಂಗ್ಯಾಕೆ ಮಾತಾಡಕತ್ತಿ? ಆಕಿನೂ ನಿನ್ ಬಿಟ್ಟಿರಂಗಿಲ್ಲ, ನೀನು ಆಕಿನ ಬಿಟ್ಟಿರಂಗಿಲ್ಲ. ಒಂದ್ಸಲ ಫೋನ್ ಹಚ್ಚಂದ್ರೆ ಮಾವ ಎಲ್ದಾನ ಕೇಳ್ತಾಳ. ನೋಡಿದ್ರ ಚಂತನ ಅಲ್ಲೇ ಇರ್ತಿ. ನಾರ ಏನು ಮಾಡಲಿ, ಮುಂಜೆ ಸಾಲಿ ಹೋಗಿರ್ತಾವ, ಕ್ರಾಸ್ ತಗ ಬಿಟ್ಟು ಬರಬೇಕು, ಮತ್ತು ಮಧ್ಯಾಹ್ನಕ್ಕೆ ಬರ್ತಾವ, ಕ್ರಾಸಿಂದ ಕರ್ಕೊಂಬರ್ಬೇಕು. ಅವ್ರ ಮನ್ಯಾಗ ಯಾರು ಅದಾರ? ಏನು ಬಾ ಅದು ರೀತಿ ಹೋಗೋದು ಬರೋದು ಮಾಡೋದಿಲ್ಲ. ಮತ್ತು ಏನು ತದ ಈಗ ನೋಡ್ಕೊಳಕ್ಕೆ ಹೆಂಗೆ? ನೋಡಪ್ಪ, ಹಿಂಗೆ ಹೇಳ್ತೀನತ್ತ ತಪ್ಪು ತಿಳ್ಕೊಬೇಡ. ಸ್ವಲ್ಪ ಹೋಗೋದು ಬರೋದು ಕಡಿಮೆ ಮಾಡ. ಯಾಕಂದ್ರೆ ನೋಡು, ಆಕಿನೋ ವಯಸ್ಸು ಬಂದ, ಇನ್ನು ಮದುವೆ ಮಾಡ್ಕೊಂಡು ಮನೆಯಾರ ತುಂಬಿಸ್ಕೊಳ್ಳು. ನೀವು ಹೋಗೋದು ಬರೋದು ಕಡಿಮೆ ಮಾಡ. ಮಂದಿ ಏನಂತತಿ? ಮಂದಿ ಮಾತು ಎಷ್ಟು ತಲೆ ಹಾಕೋತೀವ ನೀನು? ಅಲ್ಲ, ಮಂದಿ ಏನರ ಅನ್ನೋಲ್ಯಾಕ? ನಾ ಯಾರ ಮನೆಗೆ ಹೋಗ್ತೀನಿ? ನಮ್ಮ ಅಕ್ಕನ ಮನೆಗೆ ಹೋಗ್ತೀನಿ. ಇಲ್ಲ, ಆಕೆ ಅಕ್ಕನ ಮಗಳದಾಳ. ಸಲಿಗೆಲೆ ಅಡ್ಡಾಡ್ತೀವಿ, ಮಾತಾಡ್ತೀವಿ, ಏನು ಮಂದಿ ಮಾತಾಡ್ಲಿ ಬಿಡು. ನೋಡು, ಇಷ್ಟು ದಿನ ತಿರುಗಿದ್ದ ಬೇರೆ, ಇನ್ನು ಮುಂದೆ ತಿರುಗೋದ ಬೇರೆ. ನೀವು ಹೋಗುದು ಬಿಟ್ರೆ ಆಕೆ ನಿಮ್ಮ ಅಕ್ಕನ ಮಗಳ ಸುಳ್ಳಾಗಂಗಿಲ್ಲ. ಆಕೆ ಇರತ್ತಾಳ. ಮತ್ತೆ ಯಾಕೆ ಹೋಗುದು ಬೇಡತ್ತ? ಈಗ ಆಕೆ ವಯಸ್ಸಿಗೆ ಬಂದಾಳ, ಅದನ್ನಟ ಅರ್ಥ ಮಾಡ್ಕೋ. ಆಕೆ ಕರ್ಯಾನ ಹೋಗ್ಲಿಕ್ಕಂದ್ರೆ ಆಕೆ ಸಿಟ್ಟಿಗೆ ಬರ್ತಾಳೆ, ಮಾತು ಬಿಡ್ತಾಳೆ, ಫೋನ್ ಹಚ್ಚೋದು ಬಿಡ್ತಾಳೆ. ಆಕಿಂತ ಹೋದ್ನಿ ಅಂದ್ರೆ ನಿಂದೊಂದು ವಟ ಮನ್ಯಾಗ ಇದ್ದಿದ್ದ. ಅಲ್ಲೋ ಯಪ್ಪ, ಎಷ್ಟು ದಿವಸ ತಡ್ದಿ ಅಂತ? ಇನ್ನೊಂದು ವರ್ಷ ತಡ್ಯಾಕಾಗಂಗಿಲ್ಲ. ಆಕಿನ ನಿನ್ನ ಜೊತೆ ಅಕ್ಕಿ ಕಾಳು ಹೋಗಿದೈತಿ. ಇನ್ನೊಂದು ವರ್ಷ ಏನು ಮಾಡ್ಬೇಕು ನಾನು? ಅಂಕ ತಕ್ಕ ಎಮ್ಮೆಗಳು ಮೇವು ಮಾಡೋದು, ನೀರು ಕೊಡ್ಸೋದು, ಹೊಲ ಮನೆ ದಗದ ಮಾಡೋದು, ಇದೇ ಮಾಡ್ಬೇಕಲ್ಲ. ಮಾಡ್ತೀನಿ ತಗೋ. ತಾಸಗಳಿಗೆ ಬ್ಯಾಸಾದ್ರೆ ಅಕ್ಕನ ಮನೆಗೆ ಹೋಗೋದು ಬೇಡ ಅಂತಿ. ಹೆಂಗಸರ್ಕಿತ ಹತ್ತು ನೋಡು, ಏನ್ರ ಒಂದಿಟ್ಟು ಅಂದ್ರ ಮನುಷ್ಯ ಹಚ್ಕೊಂಡು ಕುಂಡಿರ್ತಿ. ಮತ್ತೆ ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ ಅಂದ್ರೆ ಎಲ್ಲಿ ಹೊಂಟ್ರಿ ನಿಂದ್ರಪ್ಪ? ದಗದಾರ ಮಾಡ್ತೀನಿ. ಏನು ಹೇಳಿದ್ರು ಸಿಡುಕ್ ಮಾಡ್ತಾರ. ನನ್ನ ಮಗಿಗೆ ಏನು ಹುಚ್ಚಿಡ್ಸಿಲೆ? ನಿನ್ನ ಮಗಳನ್ನ ಅಕ್ಕನ ಕುಂತಾನಲ್ಲ? ಇಕ್ಕಿ ಅವನ ಮೇಲೆ ಜೀವ ಅದಾಳ, ಅವ ಇಕ್ಕಿ ಮೇಲೆ ಜೀವ ಅಂದಾನ. ಇಬ್ಬರಿಗೆ ಮಾತುಕತೆ ಆಗೈತಿ. ಅಲ್ಲಿ ನಿಮ್ಮ ತಮ್ಮರೇ ಓದ್ನವಲ್ಲ, ನಿನ್ನ ಮಗಳಿಗರೆ ಸಾಲಿ ಕಲ್ಸಾಕತ್ತಿ. ಅವಾಗ ಕೊಡ್ದಾಗಿತ್ತಂದ್ರ ಸಾಲಿ ಬಿಡಿಸ್ಬಿಡ್ಬೇಕಿತ್ತು. ನನ್ನ ಮಗಳು 10ನೇ ತಕ ಸಾಲಿಗೆ ಫಸ್ಟ್ ಬಂದಾಳ. ಶಾನೆ ಅಂದ್ರೆ ಕಲ್ಸುನ್ಲ. ಅಲ್ಲ ಹುಚ್ಚಿ, ಶಾನೆ ಅದಾಳಂದ್ರ ಇದ ಮನಸ್ಸ, ಇದ ವಯಸ್ಸ ಮುಂದೆ ಉಳಿತೈತೆನ? ಯಾಕೆವು ನನ್ನ ಮಗಳನ್ನ ಯಾರು ನೌಕರದವ್ರು ಮಾಡಿಕೊಡ್ತಾನ ಅಂಜಾಕ್ತೇನ? ಹೌದವ, ಒಂದು ನಮ್ಮದು ಅಂಜಿಕೆ ಬರೋದಲ್ಲ. ನಾಳೆ ಹುಡುಗ ಹುಡುಗಿನ ಕೂಡಿಸಿ ಏನು ಹಾಕ್ಬಂದು ಹಿರಿಯಾರು ಬರ್ತಾರ, ಅವ್ರ ಮುಂದೆ ಚರ್ಚೆ ಆದಾಗ ನಮ್ಮ ತಲೆ ತಳಗಾಗ್ಬೇಕನ? ಯವ್ವ, ಮುಂದೆ ಸಂಸಾರ ಮಾಡೋರು ಅವ್ರು. ಹುಡುಗರ ಶಾನೆ ಇರ್ಬೇಕು, ಹುಡುಗರ ಶಾನೆ ಇರ್ಬೇಕು. ಹಿಂಗೆ ಕೂತ್ರ ಮುಂದೆ ಹೆಂಗ್ಯವ?
ನೋಡ್ ತಂಗಿ ನೀ ಸಾಲಿ ಕಲ್ಸೋದೈತಿಲ್ಲ ಎಷ್ಟು ಕಲಿಸ್ತಿ ಕಲಸ ಮುಂದಾಕಿ ಕಾಯ್ದಕ್ಕೆ ಬಂದನಂದ್ರೆ ಅಕ್ಕಿ ಕಳ್ಕೊಂಡು ನಮ್ಮ ಮನೆಗೆ ಕರ್ಕೊಂಡು ಹೋಗೋಕಿನ ಯವ್ವ ಮೊದ್ಲ ನನ್ನ ಮಗಳ ಭಾಳ ನಾಜುಕ್ದಾಳ ಅಡಿಗೆ ಮನೆಗೆ ಮತ್ತು ಹೊಲ್ದಾಗ ಕೆಲ್ಸಕ್ಕೆ ಹಚ್ಬೇಡ ಮತ್ತು ಎಷ್ಟು ಕಾಳಜಿ ಮಾಡಾಕತ್ತಿ ಬಿಡವಾ ಆಕಿನೂ ನನ್ನ ಮೊಮ್ಮಗಳದಾಳ ಹೋಗ್ಲಿ ನನ್ನ ಮಗಗ ನನಗರೆ ಮಾಡಿ ಹಾಕ್ತಾಳಿಲ್ಲ ಅಟ್ಟು ಮಾಡ್ಲಿಕ್ಕೆ ಹೆಂಗವ ನೀ ತೀರಾ ಮಾತಾಡಕ್ ನೋಡು ನೋಡ್ವಾ ನಿಮ್ಮ ತಮ್ಮ ಮನೆ ಕಡೆ ಬಂದಂದ್ರ ಅವನಿಗೆ ಹೇಳು ಆಕಿನ ನೀನು ಹೇಂತ ಇಲ್ದ್ರ ನಾನು ಜೀವ ತಿಂತ ನಾವು ಕುರ್ಸಾಲೆ ಏ ತಮ್ಮ ಹಾಂ ಎಲ್ಲಿ ಹೊಂಟೆ ನೋಡು ದನಗಳು ಉಪವಾಸ ನಿಂತಾವ ಅಕ್ಕೊಟ್ಟು ಮೇವು ಮಾಡಿ ಹಾಕ್ಬಾರ್ದನ ಪುಟ್ಟಿ ಸಾಲಿಯಿಂದ ಬಂದಿರ್ತಾಳ ಆಕಿನ ತಂದು ಮನೆ ಬಿಟ್ಟು ಹೊಳೆ ಬರ್ತಾಳ ಹೊಳೆ ಬಂದ್ಮ್ಯಾಗ ಹಾಕ್ತಾಳ ಈಗ ನೀರು ಕುಡಿಸಿನಿ. ಈಗ ಹಿಂಗೆ ಹೋಗುದು ಬರೋದು ಮಾಡಿದಂದ್ರ ಬಂದು ಏನು ತಿಳ್ಕೊತತಿ ನಿನಗಾರ ಚಂದ ಅನಿಸ್ತದೇನ ಇದು ಅಕ್ಕನ ಮಗಳದಾಳವ ಮುಂದೆ ಏನು ತೆಗಿಯಕ್ಕದಾಳ ಈಗ ನಾ ಕಾಳಜಿ ಮಾಡ್ಲಿಕ್ಕಾದ್ರೆ ಹೆಂಗೆ ತೀರಾ ಅನಾತ್ ನೀನು ನಿನಗೆ ಮೊಮ್ಮಗಳದಾಳ ಯಾರು ಹೊರಗಿನವ್ರು ಕಣ್ಣಂಗೆ ಕಾಣ್ತಿಲ್ಲ. ನಿನಗೆ ಹೇಳಿ ನನಗೂ ಸಾಕಾತ ಅಲ್ಲೋಯಪ್ಪ ನೀ ಚಂತನ ಹೋಗು ಆದ್ರ ದನಗಳು ಕೆಟ್ಟ ಮೇವು ಮಾಡಿಟ್ಟು ಹೋಗು ಎಲ್ಲಾರ ಹೋಗಾಗ ಏನ್ರ ಒಂದು ಅಗದ ಹೇಳೋದು ನೋಡು ಹೊಳೆ ಬಂದು ಮಾಡ್ತಾನೆ ಕೇಳೋಂಗಿಲ್ಲ. ನೀ ಏನಪ್ಪ ಚಂತನ ಗುಂಗನ್ಯಾಗ ಇರ್ತಿ ಅವು ಮೂಕ್ ಜನವರ ಅವಕ್ಕೇನು ಗೊತ್ತಾಕತಿ ಅದಕ್ಕೆ ಒಂದು ಸ್ವಲ್ಪ ಮೇವು ಮಾಡಿಟ್ಟು ಹೋಗು ಮೇವು ಮಾಡಿಟ್ಟು ಹೊಕ್ಕೀನಿ ಆದ್ರೆ ಸಂಜೆ ತನಕ ಯಾರ ಕಡೆನೂ ಫೋನ್ ಮಾಡಿಸ್ಬಾರ್ದು ನೋಡ ನಾ ಬಂದಾಗ ಬರ್ತೀನಿ. ಆಕೆ ಏನ್ರ ಮದುವೆ ವಯಸ್ಸು ಬಂದಿದ್ನಂದ್ರ ಮದುವೆ ಮಾಡಿ ಮನ್ಯಾಗ ತಂದಿಟ್ಕೋತಿದ್ನಿ ನೀನು ಆ ಕಡೆ ಹೋಗುದು ಕಿರಿಕಿರಿ ತಪ್ತಿತ್ತು ನನಗೆ ಶಾನೆ ಅದಿ ಹೋಗು ಮೇವು ಮಾಡಿಟ್ಟು ಬರೋ ಏದ ಒಂದು ವಿಚಾರ ಎರಡು ಆಳು ಹೇಳಿ ದಗದ ಮಾಡ್ಯಾಕಲ್ಲ ನೀನು ಒಬ್ಬಕ್ಕನೇ ಬಡ್ದಾಡ್ತೀನಿ ನೋಡು. ಅಕ್ಕನ ಮೇಲೆ ಎಷ್ಟು ಪ್ರೀತಿ ಬತ್ತಪ್ಪ ಇದೆಲ್ಲ ನನ್ನ ಮಗಳ ಸಲುವಾಗೇನ ಹಂಗ ತಿಳ್ಕೊಯಕ್ಕ ಆದ್ರೆ ನಿನ್ನ ಮಗಕ್ಕಿಂತ ಪೈಲ ನೀನು ನಾಲ್ಕು ಅನ್ನೋದು ಮರ್ತಂಗೆ ಕಾಂತಿ. ಹೌದು ಆಕಿನ ಸಂಬಂಧ ಮಾಡಿದ್ರೆ ಏನು ಬತ್ತು ಇಂದಿಲ್ಲ ನಾಳೆ ನಾನು ಹಿಂತೆಗೆ ಹಾಕಿಲ್ಲ. ನಾನಾಗಿ ಹುಡುಕಿದ್ರು ನಿನ್ನಂಥ ತಮ್ಮ ನನಗೆ ಸಿಗ್ತಿದ್ದಿಲ್ಲ ಮತ್ತು ನನ್ನ ಮಗಳಿಗೆ ನಿನ್ನಂಥ ಗಂಡ ಸಿಗ್ತಿದ್ದಿಲ್ಲ ನೋಡ್ತಮ್ಮ. ಹಂಗೆ ಅಕ್ಕಕ್ಕ ಕಲೀಲಾರ ಅವಂಗ ಕರ ಕನ್ಯಾ ಕೊಡಾಕತ್ತಿ ಅದು ಅಲ್ದ ನಾನು ಒಡ ಹುಟ್ಟಿದ ಹಾಕದಿ ಕೈ ತುತ್ತಿನಿಸಿ ಬೆಳೆಸ್ದಾಕಿದಿ ಅವ್ವ ಒಂಥರ ಅವನ ಇದ್ದಂಗಲ್ಲ. ನಾ ಏನಾರ ಅತ್ತನತ್ತೇಳಿ ಮನೆಗೆ ಬರೋದು ಕಡಿಮೆ ಮಾಡಿ ಏನ ಹಂಗೆ ಮನೆಗೆ ಬರ್ತ ಬಾ ನನ್ನ ಮಗಳ ಜೊತೆ ಮಾತಾಡ್ತ ಬಾ. ಆಕಿನ ನಟ್ಟು ಸಾರಿ ಕಲ್ಸಾಕತಿ ಮನೆಗೆ ಬಂದು ಆಕಿನ ಜೊತೆ ಮಾತಾಡ್ಕೊಂಡು ಕೂತಂದ್ರೆ ಆಕಿನ ಓದೋದು ಏನು ಆಕಿ ತಲೆಗೆ ಹತ್ತಬೇಕು ಕಲೀಲಿ ಅಕ್ಕ ಎಷ್ಟು ಕಲಿತಾಳ ಕಲೀಲಿ. ನಾನಾಗೆ ಮ್ಯಾಗ ಬಿದ್ದು ಮಾತಾಡ್ಸಿದ್ರೆ ಹುಡುಗಿ ಏನರ ತಿಳ್ಕೊಬಾರ್ದಲ್ಲ. ಇವತ್ತಲ್ಲ ನಾಳೆ ಆಕೆ ನಾನು ಏನು ತಂದು ಬೆಳಕ ಹಂಗಂದಾಗ ಆಕಿನ ಪೂರ್ತಿ ಆಕಿನ ಬಿಟ್ಟು ಬಿಡೋನು. ಅಕ್ಕಿನ ಪೂರ್ತಿಯಾಗ ಅಕ್ಕಿನ ಬಿಟ್ರು ನೀನು ಏನು ತಿನ್ನೋದು ಮರಿಬೇಡ ಆಯ್ತಕ್ಕ. ತಮ್ಮ ಮುಂಜಾನೆ ಸಾಲಿಗೆ ಹೋಗ್ಯಾಳ ಸ್ವಲ್ಪ ಕ್ರಾಶಿಂಗ್ ನಿಂತಿರ್ತಾಳೆ ಹೋಗಿ ಕರ್ಕೊಂಬಾಲ. ಆಯ್ತು. ತೊಗರಿಗೆ ಎಣ್ಣೆ ಹೊಡ್ಯಾಕೆ ಹೋಗಿರುತ್ತೆ ಯಾಕೆ ಹೋಗತ್ತೆ ಆಗಲಿಲ್ಲ ಏನು ಬಿಡಕ್ಕ ಮೊದಲೇ ಕನ್ನಡಿ ದಪ್ಪಂಡಿ ಆಯ್ತಾ ಅದ್ರಾಗ ಎತ್ತಿನೊಂದು ದಪ್ಪಂಡಿ ದಪ್ಪಂಡಿ ಅಕ್ಕತ್ತೆ ಅಂದ್ರೆ ಬಿಡಾಕೆ ಹೆಂಗೆ ಬರ್ತೈತಪ್ಪ ಅದಕ್ಕೆ ಯಾಕೆ ಹೈರಾಣ ಆಗೋಲ್ಲಕತ್ತೇಳಿ ಮುಗಿಸ್ಕೊಂಬಂದೀವಿ. ಅದಿರಲಿ ಎಲ್ಲಿ ಹೊಳೆ ಪುಟ್ಟಿ ಸಾಲ್ಪಾ ಆಕಿದೊಂದು ಸಾಲ ಐತಲ್ಲ ಸಾಲಿಗೆ ಹೋಗ್ಯಾಳ. ಕಲಸಕ್ಕ ಶಾನೆ ಇದ್ದಂಗೆ ಕಾಣ್ತಾಳ ಯಾಕೆ ಸಾಲಿಗಿಲಿ ಬಿಡಿಸ್ಬೇಡ. ಏನು ಕಲ್ಸುತ್ತಮ್ಮ ಸಾಲಿ ಕಲ್ಸೋದು ಭಾಳ ವಾಜ್ಯೈತಿ ಇನ್ನೊಂದು ವರ್ಷ ಕಲಿಸೆ ನಮ್ಮ ತಮ್ಮನ ಜೊತೆ ಮದುವೆ ಮಾಡ್ಬೇಕತ್ ಮಾಡೇನಿ. ನಿಮ್ಮ ತಮ್ಮನ ಕೂಡ ಮದುವೆ ಯಾರ ಚಲೋ ಮಣಿತ ನೋಡ್ಬೇಕಿಲ್ಲಕ್ಕ ಅವಾಗ ಆಕಿನ ಕೊಡ್ಬೇಕತ್ತ ಮಾತೈತಿ ಕಳ್ಳ ಬಳ್ಳಿ ಮಾತೈತಲ್ಲ ಯಾಮಂತ ಒಂದು ಏನು ಮಾಡೋದು. ಕಳ್ಳ ಬಳ್ಳಿ ಅನ್ಕೋತ ಕೂತ್ರ ಕಮ್ಮನ ಹುಡುಗಿನ ಹೈರಾಣಕ್ಕೆ ಹಾಕ್ದಂಗೆ ಆಗ್ತದ ನೀವು. ಅವಾಗ ಮತ್ತೆಲ್ಲರೂ ನೋಡಿ ಮದುವೆ ಮಾಡೋಣ. ನಿಮ್ಮ ಮಗಳಿಗೆ ಚಲೋ ಮಣಿತನ ಇದ್ರೆ ಕೊಟ್ಟು ಬಿಡ್ರಿ. ಬ್ಯಾಡಪ್ಪ ತಮ್ಮ ಈಗ ನಮ್ಮ ಅವ್ವರು ಏನು ಅನ್ಕೊಂಡಳು ನಮ್ಮ ತಮ್ಮರು ಏನು ಅನ್ಕೊಂಡಾನ. ಈಗ ಹುಡುಗಿ ಮನಸ್ಸಿನಾಗ ಏನದ ಆಕಿ ನಮ್ಮ ತಮ್ಮನ ಮದುವೆ ಆಗಕ್ಕೆ ಮ್ಯಾಲದಲ್ಪ. ಹುಡುಗ ಹುಡುಗಿನ ಒಪ್ಪಿದ ಮೇಲೆ ನಮ್ಮ ಮಾತು ತೊಗೊಂಡು ಏನು ಮಾಡ್ದಕ್ಕ ಮತ್ತು ಮದುವೆ ಮಾಡಂಗಿತ್ತಂದ್ರೆ ಹುಡುಗಿ ಯಾಕೆ ಕಲಿಸ್ತಿ ಸಾಲಿ ಬಿಡಿಸಿ ಮದುವೆ ಮಾಡಿಬಿಡ್ರಲ್ಲ. ಹುಡುಗಿ ನೀವು ಇನ್ನೊಂದು ವರ್ಷ ಕಲೀಲೆ ಮದುವೆ ವಯಸ್ಸಿಗೆ ಬರ್ತಾಳ ಮದುವೆ ಮಾಡ್ರೆ ಆಯ್ತು. ನೀ ಯಾವಾಗಾರ ಮದುವೆ ಮಾಡವ ಆದ್ರೆ ಮದುವೆ ಮಾಡೋ ಮುಂದೆ ಇನ್ನೊಂದು ಸಲ ಹುಡುಗ ಹುಡುಗಿಗೆ ಒಪ್ಪಿಗೆ ಐತಿಲ್ಲ ಅಂತೇಳಿ ತಿಳ್ಕೊಂಡು ಮದುವೆ ಮಾಡ ಅದು ಭಾಳ ಚಲೋ ಅನ್ಸತ್ತೆ ಯಾಕ. ನಿಮ್ಮ ಅಕ್ಕನೂ ನೀನು ಕೊಡಾಕ ಮ್ಯಾಲ ಅದಾಳ ನೀನು ಮದುವೆ ಆಗಾಕ ಮ್ಯಾಲ ಅದಿ ಮತ್ತು ಸಾಲಿ ಅದಕ್ಕೆ ಕಲಿಸ್ತಿ ಸುಮ್ಮನೆ ಬಿಡಿಸ್ಬಿಡ್ಲಾ. ನಾನು ಕಲ್ತಿಲ್ಲ ಅಂತೇಳಿ ಆ ಹುಡುಗಿನ ಸಾಲಿ ಬಿಡಿಸೋದು ತಪ್ಪಾಕೈತಿಲ್ಲ. ಕಲೀಲಿ ಎಟ್ಟಾಕೈತಿ ಅಟ್ ಕಲೀಲಿ. ನಮ್ಮ ದೈವ ಚಲೋ ಐತಪ್ಪ ಪಾಟ್ನ ಯಾವ್ದಾರ ಒಂದು ನೌಕರಿ ಆತಂತೇಳಿ ಅವಾಗ ಹೆಸರು ಯಾರು ಬರ್ದು ನಮ್ಮದೇ ಬರ್ದಲ್ಲ ನಾರ ಹೊಲ ಮನೆ ದುಡವ ಹೊಲ ಬಿಟ್ಟು ನನಗೇನು ಗೊತ್ತಿಲ್ಲ.
ಆಕಿ ಕಲ್ತೈಕಿ ಇನ್ನೊಂದು ಸ್ವಲ್ಪ ಕಲ್ತಂದ್ರೆ ಕಲೀಲಿ. ಆದ್ರೆ ಮದುವೆ ಆಗೋದು ನನ್ನಲ್ಲ ಸಾಕಷ್ಟೆ. ಕಾಲೇಜ್ ಕಟ್ಟಿ ಹತ್ತಾಳೀಗ ಇನ್ನು ಮುಂದೆ ನೀ ಆಕೆ ನಂಬೋದು ಭಾಳ ಚಲೋ ಅಲ್ಲ ನೋಡು. ಅಂಜಿಕೆ ಹುಡ್ಸಾಕತ್ತೀಯನ? ಆಕೆ ನಾನು ಬಿಟ್ಟು ಹೊಕ್ಕಳತ್ತೇಳಿ ಭಯ ಪಡ್ಸಾಕತ್ತೀಯನ? ಇಲ್ಲ ಕಾಲೇಜ್ ಕಟ್ಟಿ ಹತ್ತಾಳತ್ತೇಳಿ ಆಕೆ ನನ್ನ ಬಿಟ್ಟು ಮತ್ತೊಬ್ಬರು ಮದುವೆ ಹಾಕಳತ್ತನಾಕತ್ತೀಯ? ಅಕ್ಕನ ಮಗ ಅದಾಳು, ಮಾವ ಸೊಸೆ ಅಂತ ಎಲ್ಲ ಹುಡುಗಾಟ ಮಾಡ್ಕೋತ ಬಂದೀವಿ. ನೀ ಅನ್ಕೊಂಡಂಗೆ ಆ ಹುಡುಗಿಲ್ಲಳ, ನಾ ಅನ್ಕೊಂಡಂಗೆ ಅದಾಳ. ಇಷ್ಟು ದಿನ ನಿನ್ನ ಮಾತು, ನಿಮ್ಮ ಅವ್ವನ ಮಾತು, ನಿಮ್ಮ ಅಕ್ಕನ ಮಾತು ಕೇಳ್ತಿದ್ಲು. ಮತ್ತು ಈಗ ಇಲ್ಲಿ ಸಾವಿರಾರು ಮಂದಿ ಜೋಡು ಸಾಲಿ ಹೊಕ್ಕಾಳ. ಮತ್ತು ಅಲ್ಲಿ ಅವ್ರು ಏನರ ತುಂಬೋರಲ್ಲ, ಸಾವಿರಾರು ಮಂದಿ ಸಾವಿರಾರು ಮಾತು ಏನಾರ ಮಾತಾಡೋರ. ನೀ ಏನರ ಮಾತಾಡಬೇಡಪ್ಪ. ಏನರ ಹೊಲ್ದ ಕೆಲಸ ಐತಿ, ಬ್ಯಾರೆ ಏನರ ಮಾತಾಡಿದಿರ್ಬೇಕಂತೇಳಿ ನಾಲ್ಕು ಬಂದೀನಿ. ನಮ್ಮ ಅಕ್ಕನ ಮಗಳ ಬಗ್ಗೆ ನನ್ನ ಬಗ್ಗೆ ಮಾತಾಡೋರು ಆ ಮಾತಾ ಎತ್ತಬೇಡ. ಬ್ಯಾರೆ ಏನರ ಹೇಳಿ ಕೇಳ್ತೀನಿ. ನನ್ನ ಮದುವೆ ವಿಷಯ ನನಗೆ ಗೊತ್ತೈತಿ, ಆಕಿನ ಬಗ್ಗೆ ನನಗೆ ಗೊತ್ತೈತಿ. ಯಾರು ಏನಾಗ್ತಿಲ್ಲ ತುಂಬಲ್ಲ ಯಾಕೆ. ನೀನು ಮದುವೆ ಮಾಡ್ಕೊಂಡ್ದ ತಲೆಯಾಗಿತ್ತಂತಂದ್ರೆ ಸಾಲಿ ಅದು ಕಲಿಸ್ತಿ, ಸಾಲಿ ಬಿಡಿಸು, ವಯಸ್ಸಾಗಿಲ್ಲ, ಇನ್ನೊಂದು ವರ್ಷ ಮನ್ಯಾಗ ಕುಂದರ್ಸು, ಅಡುಗೆ ಇದು ಕಲೀಲಿ. ನಾ ಯಾರ ಮಾತು ಕೇಳೋಮಲ್ಲ. ನನ್ನ ಮನಸ್ಸಿಗೆ ಬಂದಿದ್ದ ನಾ ಮಾಡೋ. ಆಕಿನ ಕಲ್ಸೋ ಅಂದ್ರೆ ಕಲ್ಸವ. ಹಾಗೆ ಅಡುಗೆ ಮಾಡಿ ಹಾಕಲಿ ಬಿಡಲಿ, ಅದ್ರ ಮತ್ತು ಸಾಲಿ ಮಾತ್ರ ಕಲೀಲಿ ಆಕಿ. ಈ ಅತಿಯಾದ ನಂಬಿಕೆನ ಒಂದಿನ ನಿನಗೆ ಮುಳ್ಳಾತಂದ ನೋಡ. ಮುಳ್ಳೋರಾಗಲಿ ಕಲ್ಲರಾಗಲಿ ತಮ್ಮ ಏನಿದು? ಯಾಕಕ್ಕ ಏನಾಯ್ತ? ತಮ್ಮ ವಯಸ್ಸಿದ ಹುಡುಗಿದಾಳ, ಹಾದಿ ಮನೆ ಐತಿ, ನೋಡಿದಾರ ಏನ್ ತಿಳ್ಕೊಬೇಕು? ಅಕ್ಕ ಈಕೆ ನಾನು ಹೆಂಡತಿ ಆಯ್ಕೆ ಅದಾಳ. ಮುದ್ದಾಡಿದ್ರೆ ಮಾತಾಡಿದ್ರೆ ಏನಾಯ್ತು? ತಮ್ಮ ನಿನಗ್ ಚಂದ ಕಾಣ್ತಿರ್ಬೋದು, ಅಕ್ಕಿ ಚಂದ ಕಾಣ್ತಿರ್ಬೋದು, ನೋಡ್ದವ್ರಿಗೆ ಚಂದ ಕಾಣಂಗಿಲ್ಲ ಅಲ್ಲ. ಅವ ಸುಮ್ ಕೂತಿದ್ದ, ನಾನೇ ಕಟ್ಸಿದ್ದೇವ. ಏನಾತೀಗ? ಅವ ನಿನ್ನ ಮಾವ ಅಷ್ಟ, ಕಟ್ಕೊಂಡ್ ಗಂಡ ಅಲ್ಲ. ಹಿಂದಿಲ್ದ ನಾಳೆ ಈಕಿನ ಮದುವೆ ಆಗೋವಂದೇನಲ್ಲ. ಮಾತಾಡಿದ್ರೆ ಇಷ್ಟು ಸಲಿಗಿಲಿದ್ರೆ ಏನಾತಕ್ಕ? ಯಾಕೆ ಇವತ್ತು ಹೊರಗಿನವ್ರು ಕಣ್ಣು ಮಾಡಾಕತಿ? ಆಕಿ ಓದು ಹುಡುಗಿದಾಳಪ್ಪ, ಓದಕ್ಕರ ಬಿಡು, ಇಟ್ಟೊಂದು ಸಲಿಗೆ ಚಲೋ ಅಲ್ಲ. ಬಂದಿದ್ದು ತಪ್ಪಾತ. ಇನ್ನು ಮುಂದೆ ಈಕಿನ ಮಾರಿಸಲಿಕ್ಕೆ ನೋಡಲ್ಲ. ಮಾವ, ಅಕ್ಕಿನ ಮಾತ್ ನೀ ಯಾಕೆ ಮನ್ಸಿಗೆ ಹಚ್ಕೊಂಡು ಹೊಂಟಿ? ಬಾಯಲ್ಲಿ ಯಾಕೆ ಶಟ್ಕೊಂಡು ಹೋದ್ರ ಹೋಗ್ಲಿಕ್ಕೆ ಬಿಡ. ಅವ್ವ, ಮಾವುಗ್ ನೀ ಹಂಗೆ ಮಾತಾಡ್ಬಾರ್ದಾಗಿತ್ತು. ನನಗ ಬುದ್ಧಿ ಹೇಳ್ತೇನ? ಏನಾರ ದಗದೈತೇನು ದಗದ ಮಾಡಿ ನನಗ ಬುದ್ಧಿ ಹೇಳ್ದಾಕ್ ಬರ್ತಾಳ. ಏನಾರ ಕೆಲಸಿದ್ದಾಗ ತಮ್ಮ ತಮ್ಮ ಅಂತ ಕರೆಸ್ತೀಯಲ್ಲ. ನಿಮ್ಮಿಬ್ಬರು ಮದ್ವಿ ಮಾಡ್ತಂದ ನಂದ ತಪ್ಪಾಗೈತಾಳ. ನೀ ಹುಡುಗಾಟ ಮಾಡ್ತಿಲ್ಲ, ಅದೇ ದೊಡ್ಡದಾಗ ಕುಂದಿರ್ತೈತಿ. ಬ್ಯಾಡ ಅಂದ್ರೆ ನನ್ನ ಮಾತು ಎಲ್ಲಿ ಕೇಳ್ತೀನಿ ನೀನು? ನೀನು ನಾಳೆ ನನ್ನ ಮದುವೆ ಆಗಮದಿ, ನಾನು ಅಷ್ಟು ಸಲ್ಗಿಲೇನೂ ಇರಬಾರ್ದು ನಿನ್ನ ಜೊತೆ. ಸಲಿಗಿರಲಿ, ಎಷ್ಟಿರ್ಬೇಕು ಅಷ್ಟೇ ಇರಲಿ. ನಿನ್ನ ಮಾತು ಕೇಳಿ ನಾನು ಹುಚ್ಚಿದ್ದು ಕುಣಿದ್ನಿಲ್ಲ. ಅಕ್ಕ ಏನು ತಿಳ್ಕೊಂಡ್ಲ ಯಾರಿಗೊತ್ತು. ಇನ್ನು ಮುಂದೆ ಬರಬೇಡ ಅನ್ನತ್ತಳ, ನಾ ಬರೋದಿಲ್ಲ. ಮತ್ತು ಹೆಂಗೆ ಸಾಲಿ ಹೋಗಿ ಹೆಂಗೆ ಬರ್ತೀನಿ ನಿನಗೆ ಬಿಟ್ಟಿದ್ದೆ. ನನ್ನ ಕರ್ಯಾಕ ಕಳ್ಸಕ್ಕ ಬರಲ್ಲ ಮಾವ ನೀನು? ನಿಮ್ಮ ಅವ್ವನ ಬ್ಯಾಡ ಅನ್ನಕತ್ತಳ ಅಂದ್ರೆ ಮನೆ ತಕ್ಕ ನಾ ಹೆಂಗೆ ಬರಲಿ? ನಿನಗೆ ಗಾಡಿ ಮ್ಯಾಗ ಹತ್ತ ನಾ ಹೆಂಗೆ ಅನ್ಲಿ? ಯಾರು ಏನಂದ್ರೆ ಯಾರು ಗೊತ್ತು? ಅಕ್ಕ ಇವತ್ತು ಹಂಗೆ ಮಾತಾಡಿದ್ವಿ. ನಾ ಬರೋದಿಲ್ಲ, ನೀನು ಹೋಗೋದು ಬರೋದು ಮಾಡು. ಆಕಿಗೆ ಯಾವಾಗ ಮನಸ್ಸು ಕರೆಕ್ತದ ಅವಾಗ ಬಂದು ಮಾತಾಡಿಸಿ. ಅಕ್ಕಿ ಹಂಗಂತಾಳ ಅಂತೇಳಿ ನೀ ಯಾಕಟ್ ಮನ್ಸಿಗೆ ಹಚ್ಕೊಳತ್ತಿ? ಅಕ್ಕಿ ನಿಮ್ಮ ಅಕ್ಕದಾಳ. ಅಕ್ಕದಾಳ, ಅಕ್ಕಾಗಿ ತಮಗೆ 108 ಬೈಲಿ ನಡಿತೈತಿ. ಆದ್ರೆ ಅಕ್ಕನ ಮಗಳ ಮುಂದೆ ಹಿಂಗೆ ಮಾತಾಡಕತ್ರ ಯಾರು ಅನ್ಸೋದಾರ? ನನ್ನ ಸಂಬಂಧ ಹೋಗ್ಲಿ ಬಿಡ್ಲ, ಅಷ್ಟಾಕ್ ಮನ್ಸಿಗೆ ಹಚ್ಕೊಳತ್ತಿ. ನಿಮ್ಮವ್ ನನಗೆ 108 ಮಾತನ್ಲಿ ಅನ್ಸೋತೀನಿ. ಆದ್ರೆ ನಿಮ್ಮವ್ನ ಮಾತು ಕೇಳಿ ಬದಲಾಗಲ್ಲ. ನಿಮ್ಮವ್ ಮಾತಾಡಿದ ಮಾತು ಒಂದು ತರಣ ಇತ್ತು. ನಾ ಬಿಟ್ಟು ಹೋಗ್ತೀನಂತ ನಿಂಗೆ ಅನಿಸ್ತೈತಿ? ಸರಿ, ನಾನು ಬರ್ತೀನಿ. ನಾ ಏನು ಮಾಡಬಾರ್ದು ಮಾಡಿನವ? ಅಕ್ಕನ ಮಗಳದ ಅಂತೇಳಿ ಖುಷಿಲಿ ಆಟ ಆಡಿಸೀನಿ. ನಾಳೆ ನಾ ಮದುವೆಯಾಗಿ ಹುಡುಗಿಲ್ಲ, ಸಲ್ಗಿಲೆ ಕುಂತೀನಿ ನಿಂತೀನಿ. ಎಂದೂ ಮಾತಾಡ್ಲಾರಕ್ಕ ಅಕ್ಕ ಇವತ್ತು ಬಾಯಿ ಬಂದಂಗೆ ಮಾತಾಡಿಲ್ಲ. ಮನೆ ಕಡೆ ಬರಬೇಡ ಅಂದ್ಲ. ನೋಡ್ತಮ್ಮ, ಯಾವುದೋ ಆದ್ರೂ ಹತ್ಯೆ ಆಗಬಾರ್ದು. ಆಕೆಗೆ 108 ಮಂದಿ ತಲೆ ತುಂಬಾರು ಇರ್ತಾರೆ.
108 ಮಂದಿ ತಲೆ ತುಂಬ್ತಾರತ್ತೇಳಿ ಒಡ ಹುಟ್ಟಿದಾಕ ಬೇರೆ ಕಳನ ಆ ಕಕ್ಕನಲ್ಲ ಮಂದಿ ಮಾತ್ರ ಹೆಚ್ಚಾದ್ರ ಈಕಿ ಯಾಕೆ ತಮ್ಮ ಬೇಕು ಈಕಿ ಯಾಕೆ ತವ್ರ ಮನೆ ಬೇಕು ನೋಡಪ್ಪ ಅದು ಏನ ಅಂತ ನಾ ವಿಚಾರಿಸ್ತೀನಿ. ನೀ ಯಾಕಿಟ್ಟು ಮುಖ ಸಣ್ಣ ಮಾಡ್ತಿ? ಹಾಂ ಮುಖ ಸಣ್ಣ ಆಗ್ಲಾರ ಹೆಂಗವ ಮತ್ತು ಆಕಿನ ಮುಂದೆ ಅಕ್ಕ ಹಂಗೆ ಮಾತಾಡ್ತಾಳಂದ್ರೆ ಆ ಹುಡುಗಿ ನನ್ನ ಬಗ್ಗೆ ಏನು ತಿಳ್ಕೊಳಕಿಲ್ಲ. ನೋಡಪ್ಪ ನಾ ಹೋಗಿ ಮಾತಾಡ್ಕೊಂಡು ಬರ್ತಾನೆ. ನೀನು ಜಲ್ ಬಿಟ್ಟ ಊಟ ಅದು ಮಾಡ. ಹಿಂಗೆ ಕೂತ್ರೆ ಏನಾಕತಿ ಹೇಳು? ಹೋಗ ಮಾತಾಡ್ಕೊಂಡು ಬಾ. ಆದ್ರೆ ಆಕೆ ನಾನು ಏಂತ ಆಗ್ಬೇಕು ನೋಡು ಅಟ್ಟ. ಆಯ್ತಳ, ಅದ್ರ ಚಿಂತೆ ಬಿಡ್ನಿ. ಮಂದಿ ಅನ್ನಂಗಿಲ್ಲ, ಮಕ್ಳು ಅನ್ನಂಗಿಲ್ಲ, ಹಂಗ ಹೊತ್ಕೊಂಡು ನಿಂದಿರ್ತಾನವ ಈಕಿನ. ಏನಲ್ಲೇ ಆಕಿ ಮಾವದ ನಾವು ಅಷ್ಟು ಸಲಿಗೆ ಅಂದ್ರೆ ಇದ್ರೆ ಏನಾತ? ಇಂದಿಲ್ಲ ನಾಳೆ ಮದುವೆ ಆಗವದಾನ. ಮದ್ವೆ ದಿನಾನ ಎಷ್ಟೊಂದು ಮದ್ವಿ ಮುರ್ಕೊಂಡು ಹೋಗ್ಯಾವ. ಮದುವೆ ಆಗ್ತಾನ ಏನ್ವಾ ಸಲಿಗಿ? ನೋಡವ ನಿಮ್ಮ ತಮ್ಮನ ಥರ ನೋಡು. ಯಾಕ ಬಾಯಿ ಎಲ್ಲೆಲ್ಲಿ ಹೊಂಟೈತಲ್ಲ? ಯವ್ ನೀನ ವಿಚಾರ ಮಾಡ. ಏನಾದ್ರೂ ಹೆಚ್ಚ ಕಡಿಮೆ ಆದ್ರೆ ಮುಂದೆ ಹೆಂಗ ಅಂತೀನಿ. ನನ್ನ ಮಗ ಹೆಂಗದಾನಂತ ನನ್ನ ಮಗನ ಬದಲ ನನಗೆ ಗೊತ್ತೈತಿ. ಅದನ್ನೇನು ನೀ ಹೇಳಕ್ಕೆ ಬರಬೇಡ. ನೋಡ್ಯವು ನಾನು ಹೊಲ ಮನೆ ದಗದಂತ ತಿರುಗಾಡಕ್ಕೆ ಅವ್ನು ಸ್ವಲ್ಪ ಮದುವೆ ಹೋಗ್ತಾನ ಸುಮ್ಮೀರಂತೇಳಿ. ಯಾರಿಗಾರ ಹೆಸರಿಟ್ಟು ಮಾತಾಡವ? ಒಡ ಹುಟ್ಟು ತಮ್ಮಗ ಹೆಸರಿಡಂಗ ಆದಿಲ್ಲ ನೀನು? ನೋಡ್ಯವು ಮಗಳು ಬೆಳೆ ದೊಡ್ಡಕ್ಕೆ ಆಗ್ತಾಳೆ. ಯಾರಿದ್ರೆ ಏನು ಅಷ್ಟೇ ಇರ್ಬೇಕು. ಯಾಕವ ನಿಮ್ಮವ್ರು ಹಿಂಗೆ ಅನ್ನಕತ್ತಾಳ? ನಿಂದಂಗೈತಿ ಮನಸ್ಸ? ಅಕ್ಕನ ಮಗಳತ್ತ ಬಂದಲ್ಲ, ನಮ್ದ ತಪ್ಪ. ಇನ್ನು ಮೇಲೆ ನಿಮ್ಮ ಮನೆ ಕಡೆ ಹನಿಕ್ ಹಾಕಂಗಿಲ್ಲ. ಹಾಂ ನಿಮ್ಮ ಆಯ್ ಹಂಗಂದ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಮ್ಮ ಜೀವನ ನಾನು ನೋಡ್ಕೊಳ್ಳು. ನಾ ಸ್ವಲ್ಪ ಹಿರಿಕೆ ಹರ್ಕೊಂಬರ್ತೀನಿ, ನಿಮ್ಮ ಮನೆ ನಡಿ. ಅವ್ವ ದೂರದಾಳ, ಏನೋ ಹೇಳ್ಬೇಕತ್ತಿಲ್ಲ ಹೇಳ. ಏನು ಹೇಳಕ್ ಬಂದಿ? ನಾ ಹೇಳಿದ ಮಾತು ನಿಮ್ಮ ಮನ್ಸಿಗೆ ಹಚ್ಕೋಬಾರ್ದು, ಇಲ್ಲ ಜಗಳ ತೆಗಿಬಾರ್ದು. ಎಲ್ಲಳ ಹೇಳ. ನಾನು ನೌಕರಿ ಆಗುತ್ತನ ಸಾಲಿ ಕಲಿತೀನಿ. ನನ್ನ ಬಿಟ್ಟು ನೀ ಬೇರೆ ಅದಕ್ಕಿನ ಮದುವೆ ಮಾಡ್ಕೋಬೇಕು. ಹುಡುಗಾಟ ಮಾಡತ್ತೇನ? ಜಗಳ ಸಿಕ್ಕಿಲ್ಲೇನ? ಏನು ನೀನು ನೋಡಕ್ಕೆ ಬಂದಿಲ್ಲ ಅಂತೇಳಿ ಹಿಂಗೆ ಮಾತಾಡಕತ್ತೆ? ಈ ಮಾತು ಒಟ್ಟ ಮತ್ತೆ ಬೇಡ. ನಾನು ಇರೋದ ಮಾತಾಡತ್ತೀನಿ, ಅರ್ಥ ಮಾಡ್ಕೊ ಒಂಚೂರು. ನೀ ತೊಟ್ಟಿಲ್ದಾಗಿದ್ದಾಗ ನಮ್ಮವ್ವ ನಿಮ್ಮವ್ವ ಸೇರಿ ನೀನ ನನ್ನ ಹೆಂಡತಿ ಹೆಸರಿಟ್ಟಾರ, ಅದು ಸುಳ್ಳಾಕೈತೇನ? ಹಾಂ ಹೇಳ. ಅವ್ರ ಮಾತು ಸುಳ್ಳಾಗ್ಬೋದು, ಆದ್ರೆ ನನ್ನ ಮನ್ಸಿನ ಮಾತು ಸುಳ್ಳಾಕೈತೇನು? ಏಯ್ ಮಾತಾಡಕ್ಕಿದ್ರೆ ಚಂದ ನಾನು ಮಾತಾಡ. ಇದನ್ನೇನು ತಂದೆ ಮಾವ?